ಸಂಪತ್ತಿಗೆ ಮಾತ ಭಕ್ತಿನಂತೆ ಅರಿಷ್ಟೋರು ಆದಿವ್ಯಾಧಿಗಳು ವಿಘ್ನಾದಿ ಭಯಭೀತಿಗಳು ಅಡೆತಡೆ ಕುಲ್ಮಾತ ಎಂಟದಲ್ಲ ಮಾತ ನಿರಸನ ಮತ್ತು ಕೊಟ್ಟು ಮೇಲ್ಕಾಲದಲ್ಲಿ ಕಮಲಾಕ್ಷ ಅಣ್ಣನಿಗೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜೋಡು ರಸ್ತೆ ಇದರ 42ನೇ ವರ್ಷದ ಗಣೇಶೋತ್ಸವ ಸಮಾರಂಭ. ಈ ಗಣೇಶೋತ್ಸವ ಸಮಾರಂಭದ ನಾಳಿನ ಕಾರ್ಯಕ್ರಮ ಸಮಾರೋಪ ಸಮಾರಂಭ. ಈ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತ ನಮ್ಮ ಕಾರ್ಕಳದ ದಾನಶೂರ ಕರ್ಣ ಬಡವರ ಕಣ್ಮಣಿ, ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ, ಯಾವ ಕ್ಷೇತ್ರಕ್ಕೂ ಕೊಡುಗೆ ಇದ್ದಾನೆ ಎಂದೇ ಕಾರ್ಕಳದಲ್ಲಿ ಇದುವರೆಗೂ ದೇವರು ಒಂದು ಕಳಿಸಿದ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಅವರಂಥ ವ್ಯಕ್ತಿ ಕಮಲಾಕ್ಷ ಕಾಮತ್. ಇವತ್ತು ಯಾವ ಶಾಲೆಗೆ ಹೋದರೂ ಆ ಮಕ್ಕಳ ಒಂದು ಕೊಡುಗೆ, ಮಕ್ಕಳಿಗೆ ಪುಸ್ತಕ, ಬೇರೆ ಯಾವುದಾದ್ರೂ ವ್ಯವಸ್ಥೆಗಳಿರ್ಬೋದು, ಅಲ್ಲದೆ ಹುಷಾರಿಲ್ಲದೆ ಎಷ್ಟೋ ಬಡ ಪೀಡಿತ ಅನಾರೋಗ್ಯದಿಂದ ಇದ್ದಂಥ ವ್ಯಕ್ತಿಗಳಿಗೆ, ಕ್ಯಾನ್ಸರ್ ಪೀಡಿತರು, ಬೇರೆ ಬೇರೆ ವ್ಯಕ್ತಿಗಳಿಗೆ ಕೊಡುಗೆ ನೀಡಿದ್ದಾರೆ. ಸುಮಾರು 40 ವರ್ಷಗಳಿಂದ ಲೆಕ್ಕ ಪರಿಶೋಧಕರಾಗಿ ಬೆಹರಿನಲ್ಲಿ ದುಡಿದು ತನ್ನ ನಿವೃತ್ತಿಯ ನಂತರ ಕಾರ್ಕಳದಲ್ಲಿ ಸುಮಾರು 11 ವರ್ಷದಿಂದ ಇಲ್ಲಿದ್ದು ಹಲವಾರು ದಾನ ಮಾಡಿ ದಾನಶೂರ ಕರ್ಣನೆಂದು ಕಮಲಾಕ್ಷ ಕಾಮತ್ ಅವರು ಅವರಿಗೆ ಒಂದು ಬಿರುದು ಬಂದಿದೆ. ಇವತ್ತು ಈ ಇಳಿ ವಯಸ್ಸಿನಲ್ಲಿ 77 ವಯಸ್ಸಿನಲ್ಲಿ ಕೂಡ ಇವತ್ತು ನಮ್ಮ ಒಂದು ಈ ಗಣೇಶನ ಮಂಟಪಕ್ಕೆ ಬಂದು ನಾವು ಅವರಿಗೊಂದು ಕೇವಲವಾಗಿ ನಮ್ಮ ಒಂದು ಧಾರ್ಮಿಕ ಸಮಾರೋಪ ಸಮಾರಂಭ ಅಧ್ಯಕ್ಷತೆಗೆ ಬರಬೇಕು ನೀವು, ಅವರ ಅನಿವಾರ್ಯ ಕಾರಣದಿಂದ ನಾಳೆ ಬರಲಿಕ್ಕೆ ಆಗೋದಿಲ್ಲ. ಇವತ್ತು ಬೆಳಿಗ್ಗೆ 6:30 ಗಂಟೆಗೆ ನನಗೆ ಫೋನ್ ಮಾಡಿ ಅವರು ರಿಕ್ವೆಸ್ಟ್ ಮಾಡಿದರು, ನನಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ನಾನೊಂದು ಬೇರೆ ಕಾರ್ಯಕ್ರಮದಲ್ಲಿ, ನನ್ನ ಮಗ ಕೂಡ ಅಮೇರಿಕದಿಂದ ಬಂದಿದ್ದಾರೆ, ಹಾಗಾಗಿ ನಾನು ಇವತ್ತು ಬಂದು ಹೋಗ್ತೇನೆ, ನಿಮಗೆ ನಮ್ಮಿಂದ ಎಂತ ಬೇಕು ಆ ಬೆಳ್ಳಿಯ ಪ್ರಭಾವಳಿಗೆ ಅದನ್ನು ನಾನು ಕೊಡ್ತೇನೆ, ನಾನು ನಿಮ್ಮಿಂದ ಏನು ಬಯಸುವುದಿಲ್ಲ, ನೀವು ಬರಬೇಕು, ಒಂದು ದೇವರ ಪ್ರಸಾದವನ್ನು ಪಡ್ಕೊಳ್ಬೇಕು. ಆದರೆ ಕೂಡ ನಮ್ಮ ಈ ಬೆಳ್ಳಿಯ ಪ್ರಭಾವಳಿಗೆ ಅವರು 1 ಲಕ್ಷ ರೂಪಾಯಿಯನ್ನು ಕೊಟ್ಟು ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ಆ ಮಹಾಗಣಪತಿ ದೇವರು, ನಾವು ಆಶೀರ್ವಾದ ಮಾಡುವಷ್ಟು ದೊಡ್ಡ ವ್ಯಕ್ತಿಗಳಲ್ಲ, ಆದರೆ ಆ ಮಹಾಗಣಪತಿ ದೇವರು ಆರೋಗ್ಯ, ಆಯುಷ, ಇನ್ನಷ್ಟು ಸಂಪತ್ತು ಕೊಟ್ಟು ಬಡವರ ಕಣ್ಮಣಿ ದೇವರು ಅವರಿಗೆ ಒಳ್ಳೆಯದು ಮಾಡಲಿ ಅಂತ ದೇವರ ನಾವು ಒಂದು ಕೇಳಿಕೊಳ್ತೇವೆ.